ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಕಲ್ಪಿಸಿಕೊಳ್ಳಿ, ಒಬ್ಬ ಕಾಲೇಜು ವಿದ್ಯಾರ್ಥಿ ತನ್ನ ಫೈನಲ್ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾನೆ. ಮನೆಗೆ ಬಂದು ತನ್ನ ಸೋಲಿಗೆ ಏನನ್ನ ದೂಷಿಸ್ತಾನೆ ಗೊತ್ತಾ? ಎಕ್ಸಾಮ್ ದಿನ ಬಿರುಗಾಳಿ ಬಂತು, ಕರೆಂಟ್ ಇರ್ಲಿಲ್ಲ ಅಂತ. ಕರೆಕ್ಟ್. ಪ್ರಕೃತಿಯೇ ನನ್ನ ವಿರುದ್ಧವಾಗಿತ್ತು ಅಂತ ಹೇಳ್ತಾನೆ. ಆದ್ರೆ ರಿಯಾಲಿಟಿ ಏನಾಗಿಡುತ್ತೆ ಅಂದ್ರೆ, ಆತ ಇಡೀ ವರ್ಷ ಕೆಟ್ಟ ಸ್ನೇಹಿತರ ಸಹವಾಸದಲ್ಲಿ ಅಂದ್ರೆ ಸಂಗದೋಷದಲ್ಲಿ ಬಿದ್ದು ತನ್ನ ಓದನ್ನೇ ಸಂಪೂರ್ಣವಾಗಿ ನಿರ್ಲಕ್ಷಿಸಿರ್ತಾನೆ. ಹೌದು. ತನ್ನ ತಪ್ಪನ್ನ, ತನ್ನ ಜವಾಬ್ದಾರಿಯನ್ನ ಮುಚ್ಚಿಕೊಳ್ಳೋಕೆ ಆತ ಆ ಬಿರುಗಾಳಿಯನ್ನ ಒಂದು ಗುರಾಣಿಯಾಗಿ ಬಳಸ್ತಾ ಇರ್ತಾನೆ. ಇದು ಕೇವಲ ಒಬ್ಬ ವಿದ್ಯಾರ್ಥಿಯ ಕಥೆಯಲ್ಲ ನೋಡಿ, ಇದು ನಮ್ಮೆಲ್ಲರ ಸಹಜ ಮನೋವಿಜ್ಞಾನ. ನಿಜ. ನಮ್ಮ ಸ್ವಂತ ವೈಫಲ್ಯಗಳಿಗೆ ನಮ್ಮನ್ನೇ ಹೊಣೆ ಮಾಡಿಕೊಳ್ಳೋದು, ಅಂದ್ರೆ ನಾವೇ ತಪ್ಪು ಮಾಡಿದ್ವಿ ಅಂತ ಒಪ್ಕೊಳ್ಳೋದು ನಮ್ಮ ಅಹಂಕಾರಕ್ಕೆ ನೋವು ಕೊಡುತ್ತೆ. ಹಾಗಾಗಿ ನಾವು ಯಾವಾಗಲೂ ಬಾಹ್ಯ ಕಾರಣಗಳನ್ನೇ ದೂಷಿಸೋಕೆ ಟ್ರೈ ಮಾಡ್ತೀವಿ. ಹೌದು. ಜವಾಬ್ದಾರಿಯಿಂದ ನುಂಚ್ಕೊಳ್ಳೋಕೆ ಇದೇ ಸುಲಭದ ದಾರಿಯಲ್ವಾ? ಇದೇ ಎಚ್ಚರಿಕೆಯನ್ನ ಶಿವಬಾಬಾ ಅವರು ಇಂದಿನ ಮುರಳಿಯಲ್ಲಿ ನಮ್ಗೆ ಬಹಳ ಕರಾರುವಾಗಿ ನೀಡಿದ್ದಾರೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಸಂಗದೋಷವಿಂದ ದೂರವಿದ್ದು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಿ. ಆಗ ಯಾವುದೇ ಬಿರುಗಾಳಿ ಬರಲು ಸಾಧ್ಯವಿಲ್ಲ. ಆದರೆ ಮಾಯೆಯನ್ನ ದೋಷಿಯನ್ನಾಗಿ ಮಾಡಬೇಡಿ. ಓಹೋ, ಈ ಮಾತುಗಳಲ್ಲಿರುವ ಆಳವಾದ ಅರ್ಥವನ್ನ ನಾವು ಗಮನಿಸಬೇಕು. ಬಾಬಾ ಅವರು ನಮ್ಮ ಆಂತರಿಕ ದೌರ್ಬಲ್ಯಗಳಿಗೆ ನೇರವಾಗಿ ಕನ್ನಡಿ ಹಿಡಿತಾ ಇದ್ದಾರೆ. ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಪುರುಷಾರ್ಥ ಮಾಡುವಾಗ ಸ್ವಲ್ಪ ಎಡವಿದ್ರೂ ಸಾಕು, ತಕ್ಷಣ ಮಾಯೆಯ ಬಿರುಗಾಳಿ ಬಂತು ಅಂತ ಹೇಳ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಆದರೆ ವಾಸ್ತವದಲ್ಲಿ ನಮ್ಮ ಏಕಾಗ್ರತೆಯ ಕೊರತೆ ಮತ್ತು ಆ ಕೆಟ್ಟ ಸಂಗದೋಷವೇ ನಮ್ಮ ಪತನಕ್ಕೆ ಕಾರಣ ಆಗಿರುತ್ತೆ. ನಮ್ಮ ಸೋಲಿಗೆ ಮಾಯೆಯನ್ನ ದೋಷಿಯನ್ನಾಗಿ ಮಾಡೋದು ಅಂದ್ರೆ ನಮ್ಮ ಸೋಲನ್ನ ನಾವೇ ಸಮರ್ಥಿಸ್ಕೊಳ್ತಾ ಇದೀವಿ ಅಂತ ಅರ್ಥ. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ ನೋಡಿ. ನಾವು ಈ ಲೌಕಿಕ ಜಗತ್ತಿನಲ್ಲಿ ಜೀವಿಸ್ತಾ ಇದ್ದೀವಿ. ಆಫೀಸ್ನಲ್ಲಿ ಬಾಸ್ ಅಕಾರಣವಾಗಿ ರೇಗಿದಾಗ ಅಥವಾ ಮನೆಯಲ್ಲಿ ವಿನಾಕಾರಣ ಏನಾದ್ರೂ ಜಗಳ ಆದಾಗ ಅದು ನಮ್ಮ ತಪ್ಪಲ್ಲದಿದ್ರೂ ನಮ್ಮ ಏಕಾಗ್ರತೆ ಹಾಳಾಗುತ್ತಲ್ವಾ? ಖಂಡಿತ ಆಗುತ್ತೆ. ಹಾಗಾದ್ರೆ ಅಲ್ಲಿಯೂ ನಾವು ಮಾಯೆಯನ್ನ ದೂಷಿಸುವಂತಿಲ್ವಾ? ಆ ಪರಿಸ್ಥಿತಿಯನ್ನ ನಾವು ಹೇಗೆ ನಿಭಾಯಿಸಬೇಕು? ಮುರಳಿಯ ಆರಂಭದಲ್ಲಿಯೇ ಬಾಬಾ ಇದಕ್ಕೊಂದು ಗಹನವಾದ ಪ್ರಶ್ನೆ ಮತ್ತು ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಹೀಗಿದೆ: ಯಾವ ಒಂದು ಮಾತನ್ನು ಸದಾ ಗಮನದಲ್ಲಿಟ್ಟುಕೊಂಡಾಗ ಜೀವನದ ದೋಣಿಯು ಪಾರಾಗುವುದು? ಅದಕ್ಕೆ ಉತ್ತರ ಬಾಬಾ ತಮ್ಮ ಆಜ್ಞೆ ಹೀಗೆ: ಸದಾ ತಂದೆಯ ಆಜ್ಞೆಯಂತೆ ನಡೆಯುತ್ತಾ ಇರಿ, ಆಗ ನಿಮ್ಮ ಜೀವನದ ದೋಣಿ ಪಾರಾಗುವುದು. ಇದು ನೀವು ಕೇಳಿದ ಆ ಆಫೀಸ್ ಉದಾಹರಣೆಗೆ ಸರಿಯಾದ ಪರಿಹಾರ. ತಂದೆಯ ಆಜ್ಞೆ ಅಥವಾ ಶ್ರೀಮತ್ ಅನ್ನೋದು ಕೇವಲ ಒಂದು ರೂಲ್ಸ್ ಬುಕ್ ಅಲ್ಲ. ಅದು ನಮ್ಮನ್ನ ಬಾಹ್ಯ ಪ್ರಪಂಚದ ನೆಗೆಟಿವಿಟಿಯಿಂದ ಮುಕ್ತಗೊಳಿಸೋ ಒಂದು ಅದೃಶ್ಯ ರಕ್ಷಾ ಕವಚ. ವಾವ್, ರಕ್ಷಾ ಕವಚ. ಹೌದು. ಲೌಕಿಕ ಜಗತ್ತಿನಲ್ಲಿ ನಾವು ಯಾವಾಗ ದೇಹಭಾನದಲ್ಲಿ ಸಿಲುಕ್ತೀವೋ ಆಗ ನಮ್ಮ ಅಹಂಕಾರ ಪ್ರಚೋದನೆಗೆ ಒಳಗಾಗತ್ತೆ ಮತ್ತು ನಾವು ರಿಯಾಕ್ಟ್ ಮಾಡ್ತೀವಿ. ಆದರೆ ಯಾವಾಗ ನಾವು ಬಾಬಾ ತಮ್ಮ ಆಜ್ಞೆ ಅಂತ ಸಂಪೂರ್ಣವಾಗಿ ಒಪ್ಕೊಳ್ತೀವೋ ಆಗ ನಮ್ಮ ಬುದ್ಧಿಯ ಮೇಲಿರುವ ಅಜ್ಞಾನದ ಬೀಗ ಓಪನ್ ಆಗುತ್ತೆ. ಸುಮ್ನೆ ಅಂಧಾನುಕರಣೆ ಅಲ್ಲ, ಬದಲಾಗಿ ಅದೊಂದು ಉನ್ನತ ಮಟ್ಟದ ಪ್ರಜ್ಞೆ ಅಲ್ವಾ? ಖಂಡಿತ. ಇದೇ ಪ್ರಜ್ಞೆಯಿಂದಲೇ ನಾವು 5,000 ವರ್ಷಗಳ ಹಿಂದಿನ ವಿಶ್ವದ ರಾಜ್ಯಭಾಗ್ಯವನ್ನ ಮರಳಿ ಪಡೆಯುವ ಪುರುಷಾರ್ಥ ಮಾಡೋಕೆ ಸಾಧ್ಯ. ನೋಡಿ, ಶಿವಬಾಬಾವರೇ ನಮಗೆ ತಂದೆ, ಶಿಕ್ಷಕ ಮತ್ತು ಸದ್ಗುರು ಆಗಿದ್ದಾರೆ. ಹೌದು. ಆದ್ರೆ ಲೌಕಿಕ ದೃಷ್ಟಿಕೋನದಿಂದ ನೋಡಿದ್ರೆ ಒಬ್ಬನೇ ವ್ಯಕ್ತಿ ಈ 3 ಪಾತ್ರಗಳನ್ನ ವಹಿಸೋದು ಹೇಗೆ ಸಾಧ್ಯ ಅಂತ ಹೊಸಬ್ರಿಗೆ ಕನ್ಫ್ಯೂಸ್ ಆಗ್ಬೋದಲ್ವಾ? ಆಗತ್ತೆ. ಲೌಕಿಕದಲ್ಲಿ ತಂದೆ ಆಸ್ತಿ ಕೊಡ್ತಾನೆ, ಟೀಚರ್ ವಿದ್ಯೆ ಕಲಿಸ್ತಾರೆ ಮತ್ತು ಗುರು ಮಾರ್ಗದರ್ಶನ ಮಾಡ್ತಾರೆ. ಆದರೆ ಆ ಬೇಹದ್ದಿನ ತಂದೆ ಈ 3 ಪಾತ್ರಗಳನ್ನ ಒಟ್ಟಿಗೆ ನಿಭಾಯಿಸ್ತಾರೆ. ಲೌಕಿಕ ಶಾಲೆಯಲ್ಲಿ ಸ್ಟೂಡೆಂಟ್ಸ್ ಫೇಲ್ ಆದ್ರೆ ಮಾಯೆ ನನಗೆ ವಿಘ್ನ ಹಾಕಿತು ಅಂತ ಹೇಳಲ್ಲ. ನಿಜ, ಯಾರೂ ಹಾಗೆ ಹೇಳಲ್ಲ. ಅವರು ಸರಿಯಾಗಿ ಓದಿರಲ್ಲ ಅಥವಾ ಕೆಟ್ಟ ಸಂಘದಲ್ಲಿ ಕಾಲಹರಣ ಮಾಡಿರ್ತಾರೆ. ನಮ್ಮ ಆಧ್ಯಾತ್ಮಿಕ ವಿದ್ಯೆಯಲ್ಲೂ ಅಷ್ಟೇ. ನಮಗೆ ಆ ಭಗವಂತನೇ ಓದಿಸ್ತಾ ಇದ್ದಾರೆ ಅನ್ನೋ ಸ್ಮೃತಿ ಇದ್ರೆ ನಾವ್ಯಾಕೆ ಫೇಲ್ ಆಗ್ತೀವಿ? ಕರೆಕ್ಟ್. ಇಲ್ಲಿಯೇ ನೋಡಿ ವಿಷಯ ಬಹಳ ರೋಚಕ ಆಗೋದು. ಕೆಲವರು ಆಶ್ರಮಕ್ಕೆ ಬರ್ತಾರೆ, ಜ್ಞಾನ ಕೇಳ್ತಾರೆ, ಆದ್ರೆ ಅವರ ವೈರಾಗ್ಯ ನೈಜವಾಗಿರಲ್ಲ. ಲೌಕಿಕ ಮನೆಯಲ್ಲಿ ಪತಿಯಿಂದನೋ ಅಥವಾ ಬೇರೆ ಸಂಬಂಧಿಕರಿಂದನೋ ಏನಾದ್ರೂ ತೊಂದರೆ ಆದಾಗ ಒಂದು ರೀತಿಯ ಟೆಂಪರರಿ ಫ್ರಸ್ಟ್ರೇಷನ್ ಇಂದ ಇಲ್ಲಿಗೆ ಓಡಿ ಬರ್ತಾರೆ. ಎಕ್ಸಾಕ್ಟ್ಲಿ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ
ಮತ್ತೆ ವಾಪಸ್ ಹೋಗಿ ಲೌಕಿಕ ನೌಕರಿ ಮದ್ವೆ ಇದರ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ. ಹೌದು, ಇದನ್ನ ನಾವು ನೈಜ ವೈರಾಗ್ಯ ಅಂತ ಕರೆಯೋಕ್ಕಾಗಲ್ಲ. ಅದು ಕೇವಲ ಸಂದರ್ಭದ ಒತ್ತಡದಿಂದ ಬಂದ ತಾತ್ಕಾಲಿಕ ಅಂತರ ಅಷ್ಟೇ. ನೈಜ ವೈರಾಗ್ಯ ಬರೋದು ಜ್ಞಾನದ ಆಧಾರದ ಮೇಲೆ. ಜ್ಞಾನದ ಆಧಾರದ ಮೇಲೆ. ಒಳಗಡೆ ಆ ಕಾಮದ ನಶೆ ಅಥವಾ ದೇಹಭಾನದ ಅಹಂಕಾರ ಬಹಳ ಸ್ಟ್ರಾಂಗ್ ಆಗಿದ್ದಾಗ ಈ ಟೆಂಪರರಿ ವೈರಾಗ್ಯ ಕರಗಿ ಹೋಗುತ್ತೆ. ಇವುಗಳ ಪ್ರಭಾವದಿಂದ ಆತ್ಮ ತನ್ನ ಶ್ರೇಷ್ಠ ಸ್ಥಿತಿಯಿಂದ ಕೆಳಗೆ ಬೀಳುತ್ತೆ. ಗುರುತ್ವಾಕರ್ಷಣೆ ಹೇಗೆ ವಸ್ತುವನ್ನ ಕೆಳಗೆ ಎಳೆಯುತ್ತೋ ಹಾಗೆ ಈ ವಿಕಾರಗಳು ಆತ್ಮವನ್ನ ಕೆಳಮಟ್ಟಕ್ಕೆ ಎಳಿತಾ ಇರುತ್ತೆ. ಈ ಮಾತಿನಿಂದ ನನ್ಗೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೊಳಿತಾ ಇದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡೇ ಈ ವಿದ್ಯೆಯನ್ನ ಓದುವವರ ಬಗ್ಗೆ ಬಾಬಾ ಏನ್ ಹೇಳ್ತಾರೆ? ಯಾಕಂದ್ರೆ ಅನೇಕ ಮಠಪಂಥಗಳಲ್ಲಿ ಆಧ್ಯಾತ್ಮಿಕತೆ ಅಂದ್ರೆ ಗೃಹಸ್ಥವನ್ನ ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಬಾಬಾ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ರೂ ಸಂಪೂರ್ಣ ಅರ್ಪಣಾಮಯ ಜೀವನ ನಡೆಸುವವರ ಸ್ಥಿತಿ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಅಂತ ಕಮಲದ ಹೂವಿನ ಉದಾಹರಣೆ ಕೊಡ್ತಾರೆ. ಖಂಡಿತ. ಆದ್ರೆ ಇಂದಿನ ಈ ಕಾರ್ಪೊರೇಟ್ ಜಗತ್ತಿನ ವಿಪರೀತ ಒತ್ತಡದ ಮಧ್ಯೆ ಲೌಕಿಕ ಪ್ರಪಂಚದಲ್ಲಿ ಇದ್ಕೊಂಡೇ ಯಾವುದಕ್ಕೂ ಅಂಟಿಕೊಳ್ದೆ ಇರೋದು ನಿಜಕ್ಕೂ ಪ್ರಾಕ್ಟಿಕಲ್ ಅಂತೀರಾ? ಇದು ಪ್ರಾಕ್ಟಿಕಲ್ ಮಾತ್ರ ಅಲ್ಲ, ಇದುವೇ ನಿಜವಾದ ಪುರುಷಾರ್ಥ. ಆಶ್ರಮದಲ್ಲಿಯೇ ಇದ್ದುಕೊಂಡು ಹೊರಗಿನ ಪ್ರಪಂಚದ ಯಾವುದೇ ಸವಾಲುಗಳೇ ಇಲ್ಲದೆ ಓದದವರಿಗಿಂತ ಗೃಹಸ್ಥದ ಜಂಜಾಟಗಳ ಮಧ್ಯೆ ಆರ್ಥಿಕ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ತೀವ್ರ ಪುರುಷಾರ್ಥ ಮಾಡುವವರೇ ಭವಿಷ್ಯದಲ್ಲಿ ರಾಜರಾಣಿಯರು ಅಥವಾ ಶ್ರೇಷ್ಠ ಸಾಹುಕಾರರಾಗ್ತಾರೆ. ಓಹೋ, ವಾವ್! ಯಾಕಂದ್ರೆ ಪ್ರತಿಕೂಲ ಪರಿಸ್ಥಿತಿಗಳೇ ನಮ್ಮ ಆಂತರಿಕ ಶಕ್ತಿಯನ್ನ ಪರೀಕ್ಷೆ ಮಾಡುವ ಮತ್ತು ಹೆಚ್ಚಿಸುವ ವರೆಗಲ್ಲು. ಕಮಲದ ಹೂರು ಕೆಸರಿನಲ್ಲೇ ಅರಳಬೇಕು, ಯಾವುದೋ ಗಾಜಿನ ಪೆಟ್ಟಿಗೆಯಲ್ಲ. ಅದ್ಭುತವಾದ ಮಾತು. ಕಮಲ ಕೆಸರಿನಲ್ಲೇ ಅರಳಬೇಕು. ಕರೆಕ್ಟ್. ಈ ಜವಾಬ್ದಾರಿಗಳ ಕುರಿತು ಮಾತನಾಡುವಾಗ ಬಾಬಾ 60 ವರ್ಷದ ನಂತರದ ಲೌಕಿಕ ವಾನಪ್ರಸ್ಥ ಆಶ್ರಮದ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ದಾರೆ. ಹೌದು. ಹಿಂದಿನ ಸತ್ಯಯುಗ ಅಥವಾ ಸತೋಪ್ರಧಾನ ಜಗತ್ತಿನಲ್ಲಿ ವಯಸ್ಸಾದ ಮೇಲೆ ಎಲ್ಲವನ್ನೂ ಬಿಟ್ಟು ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ರು. ಆದರೆ ಈಗಿನ ಈ ತಮೋಪ್ರಧಾನ ಜಗತ್ತಿನಲ್ಲಿ ಕೊನೆಯುಸಿರಿರೋವರೆಗೂ ಜನರಿಗೆ ಉದ್ಯೋಗ, ಆಸ್ತಿ ಮತ್ತು ವ್ಯಾಪಾರದ ಮೇಲಿನ ಆ ವ್ಯಾಮೋಹ ಬಿಡೋದೇ ಇಲ್ಲ ಅಲ್ವಾ? ಅದೇ ಇಂದಿನ ದೊಡ್ಡ ವಿಪರ್ಯಾಸ ನೋಡಿ. ಲೌಕಿಕ ಆಸ್ತಿ ಮತ್ತು ಪಾರಲೌಕಿಕ ಆಸ್ತಿ ಎರಡರ ಮೇಲೂ ಲಾಲಸೆ ಇಟ್ಟುಕೊಳ್ಳುವ ದ್ವಂದ್ವ ಮನಸ್ಥಿತಿ ಮನುಷ್ಯನಲ್ಲಿದೆ. ಎರಡೂ ಕಡೆ ಓಡೋಣ, ಯಾವುದನ್ನು ಬಿಡೋದು ಬೇಡ ಅನ್ನೋ ಮನೋಭಾವ. ಸೇಫ್ಗೆ ಮಾಡಕ್ ನೋಡ್ತಾರೆ. ಆದರೆ ಈ ದೋಣಿ ಪ್ರಯಾಣದಲ್ಲಿ 2 ದೋಣಿಗಳ ಮೇಲೆ ಕಾಲಿಟ್ರೆ ಏನಾಡತ್ತೆ? ನಾವು ಖಂಡಿತ ಮುಳುಗ್ತೀವಿ. ಯಾರೂ ಹಿಂತಿರುಗಿ ತಾವಾಗಿಯೇ ತಮ್ಮ ಮೂಲ ಮನೆಗೆ ಹೋಗಕ್ಕೆ ಸಾಧ್ಯವಿಲ್ಲ ಅನ್ನೋ ಸತ್ಯ ನಮ್ಗೆ ಅರ್ಥ ಆಗ್ಬೇಕು. ಶಿವಬಾಬಾ ಮಾತ್ರವೇ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನ ನೀಡುವ ಏಕೈಕ ದಾತ. ಈ ಮತವನ್ನು ಉಲ್ಲಂಘನೆ ಮಾಡ್ತಾರೆ. ತಮ್ಮದೇ ಮೂರ್ಖತನದಿಂದ ಆತ್ಮ ಫೇಲ್ ಆಗತ್ತೆ. ಬಾಬಾ ಇಲ್ಲಿ ಬಹಳ ಕಠಿಣವಾದ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ರೋಧ, ಕಳ್ಳತನದಂತಹ ಹವ್ಯಾಸಗಳಿದ್ರೆ ಅವರು ಮತ್ತೆ ಶೂದ್ರ ಕುಲಕ್ಕೆ ಮರಳಿ ಹೋಗ್ತಾರೆ ಅಂತ. ನಿಜ. ಅಂದ್ರೆ ಆಧ್ಯಾತ್ಮಿಕತೆಯ ಉತ್ತುಂಗಕ್ಕೆ ಏರಿದ ಮೇಲೂ ಸಣ್ಣ ಸಣ್ಣ ವಿಕಾರಗಳು ನಮ್ಮನ್ನ ಮತ್ತೆ ಶೂನ್ಯಕ್ಕೆ ತಳ್ಳಬಲ್ಲವು ಅಂತ ಅರ್ಥ ಅಲ್ವಾ? ಖಂಡಿತ. ಮತ್ತು ಇಲ್ಲಿ ಬಾಬಾ ಇನ್ನೊಂದು ಸುಂದರವಾದ ಆದರೆ ಬಹಳ ವಿಶಾಲವಾದ ದೃಷ್ಟಿಕೋನವನ್ನು ನೀಡಿದ್ದಾರೆ. ಅದುವೇ ವಿಶ್ವಕಲ್ಯಾಣ. ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ, ಅನ್ಯಧರ್ಮದವರು ಸಹ ಕೊನೆಯಲ್ಲಿ ಬಂದು ತಮ್ಮ ಗುರಿಯನ್ನ ಅಂದ್ರೆ ಮುಕ್ತಿಯನ್ನ ಪಡ್ಕೊಳ್ತಾರೆ ಅಂತ. ಆ ಮರದ ಉದಾಹರಣೆ ಹೌದಲ್ವಾ? ಹೌದು. ಮರದ ಉದಾಹರಣೆ ತಗೊಳ್ಳಿ. ಆದಿ ಸನಾತನ ಧರ್ಮ ಮರದ ಬೇರು ಇದ್ದಾಗೆ ಉಳಿದ ಧರ್ಮಗಳು ಅದರ ಕೊಂಬೆಗಳು. ಅಂತಿಮ ಸಮಯದಲ್ಲಿ ದೊಡ್ಡ ವೃಕ್ಷದ ಎಲ್ಲೆಡೆಯಿಂದಲೂ ಎಲ್ಲಾ ಕೊಂಬೆಗಳಿಂದಲೂ ಆತ್ಮಗಳು ತಮ್ಮ ಮೂಲ ಧರ್ಮಕ್ಕೆ ಅಂದ್ರೆ ಆ ಶಾಂತಿಧಾಮಕ್ಕೆ ಮರಳಿ ಬರುವ ಅದ್ಭುತ ಪ್ರಕ್ರಿಯೆ ನಡೆಯುತ್ತೆ. ಆದ್ರೆ ಜೀವನ್ಮುಕ್ತಿ ಕೇವಲ ಆದಿಸನಾತನ ಧರ್ಮದವರಿಗೆ ಮಾತ್ರ ಸಿಗೋದಲ್ವಾ? ಇದು ಬಹಳ ಮುಖ್ಯವಾದ ಡಿಫರೆನ್ಸ್. ಎಕ್ಸಾಕ್ಟ್ಲಿ. ಯಾರಿಗೆ ಈ ಜ್ಞಾನ ಹೃದಯಕ್ಕೆ ನಾಟುತ್ತೋ ಅವರು ಪುರುಷಾರ್ಥ ಮಾಡಕ್ಕೆ ನನಗೆ ಸಮಯ ಇಲ್ಲ ಅಂತ ಎಂದಿಗೂ ಹೇಳಲ್ಲ. ಸಮಯ ಇಲ್ಲ ಅನ್ನೋದು ಕೇವಲ ಅದೃಷ್ಟಹೀನತೆಯ ಸಂಕೇತ. ನಿಜವಾದ ಹಂಬಲ ಇದ್ರೆ ಹಗಲಿರುಳು ಅದಕ್ಕಾಗಿ ಶ್ರಮಿಸ್ತಾರೆ. ಹೌದು. ಮತ್ತು ಇಲ್ಲಿ ಬಾಬಾ ಒಂದು ಜ್ಯೋತಿಷ್ಯದ ರೂಪಕವನ್ನ ಅಂದ್ರೆ ಉದಾಹರಣೆಯನ್ನ ಬಳಸಿದ್ದಾರೆ ನೋಡಿ. ಬೃಹಸ್ಪತಿಯ ದಶೆಯಿಂದ ರಾಹು ದಶೆಗೆ ಬದಲಾಗುವ ಗ್ರಹಚಾರ.
ಲೌಕಿಕದಲ್ಲಿ ಇದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಹೌದು. ಲೌಕಿಕ ಜಗತ್ತಿನಲ್ಲಿ ಜನರು ಗ್ರಹಗಳನ್ನು ದೂಷಿಸ್ತಾರೆ, ದೋಷ ಪರಿಹಾರಕ್ಕೆ ಅಂತ ಪೂಜೆ ಶಾಂತಿ ಮಾಡಿಸ್ತಾರೆ. ಆದರೆ ಆಧ್ಯಾತ್ಮಿಕ ಅರ್ಥದಲ್ಲಿ ಬೃಹಸ್ಪತಿ ಅಂದ್ರೆ ಪರಮಜ್ಞಾನ, ಅಂದ್ರೆ ಆ ಸತೋ ಪ್ರಧಾನ ಸ್ಥಿತಿ. ರಾಹು ಅಂದ್ರೆ ಮಾಯೆ, ಗ್ರಹಣ, ತಮೋ ಪ್ರಧಾನ ಸ್ಥಿತಿ. ಓಹೋ, ಅಂದ್ರೆ ಇದು ನಮ್ಮ ಒಳಗಿನ ಸ್ಥಿತಿ. ಕರೆಕ್ಟ್. ಕೆಟ್ಟ ಸಂಘದ ಪರಿಣಾಮವಾಗಿ ಆತ್ಮ ಜ್ಞಾನದ ಉತ್ತುಂಗದಿಂದ ಮಾಯೆಯ ಕತ್ತಲಿಗೆ ಜಾರೋದೇ ಈ ಗ್ರಹಚಾರ ಬದಲಾವಣೆ. ಇದು ನಮ್ಮ ಸ್ವಂತ ಕರ್ಮಗಳ ಫಲವೇ ಹೊರತು ಆಕಾಶದಲ್ಲಿರುವ ಗ್ರಹಗಳದಲ್ಲ. ವಾವ್, ಈ ಮಾಯೆ ಅನ್ನೋದು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದ್ರೆ ಬ್ರಹ್ಮ ತಂದೆಯ ದೇಹಭಾನದಲ್ಲಿ ಬಂದು ಇದು ಕೇವಲ ಸಾಕಾರಿ ತಂದೆಯ ಮಾತು ಅಂತ ಭ್ರಮಿಸು ಹಾಗೆ ಮಾಡುತ್ತೆ. ಹೌದು. ಜವಾಬ್ದಾರಿ ಶಿವಬಾಬಾರವರ ಮೇಲಿದೆ ಅನ್ನೋ ಪರಮ ಸತ್ಯವನ್ನೇ ಮರೆತು ಕೇವಲ ಬ್ರಹ್ಮಾರವರನ್ನೇ ಅಂದ್ರೆ ಮಾಧ್ಯಮವನ್ನೇ ಮಾತ್ರ ನೋಡಿದ್ರೆ ನಮ್ಮ ಪತನ ಖಂಡಿತ. ಇದು ಬಹುತೇಕರು ಮಾಡುವ ತಪ್ಪು. ಜ್ಞಾನವನ್ನ ಯಾರು ಹೇಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಯಾರ ಮೂಲಕ ಯಾರು ಹೇಳಿಸ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಶಿವಬಾಬಾ ಸ್ಪಷ್ಟಪಡಿಸ್ತಾರೆ, ನಾನೇ ನಿಮ್ಗೆ ಶ್ರೀಮತ್ ಕೊಡ್ತೀನಿ, ನನ್ನನ್ನು ನೆನಪು ಮಾಡಿ ಅಂತ. ನಿಜ. ಇಲ್ಲಿ ಮತ್ತೊಂದು ಗಹನವಾದ ವಿಷಯ ಇದೆ. ನಮ್ಮ ಬಳಿ ಬಹಳಷ್ಟು ಜ್ಞಾನ ಇರ್ಬೋದು, ಗಂಟೆಗಟ್ಲೆ ಭಾಷಣ ಮಾಡ್ಬೋದು. ಆದರೆ ಯೋಗಾಗ್ನಿ ಇಲ್ಲ ಅಂದ್ರೆ ವಿಕರ್ಮ ವಿನಾಶ ಆಗಲ್ಲ. ಕೇವಲ ಪುಸ್ತಕದ ಜ್ಞಾನದಿಂದ ನಮ್ಮ ಪಾಪದ ಹೊರೆ ಕಡಿಮೆ ಆಗೋದಿಲ್ಲ. ಈ ಯೋಗಾಗ್ನಿಯ ಬಗ್ಗೆ ನಾನು ಯೋಚಿಸ್ತಾ ಇದ್ದೆ. ಇದನ್ನೊಂದು ಮಾಡರ್ನ್ ಎಕ್ಸಾಂಪಲ್ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಖಂಡಿತ, ಹೇಳಿ. ನಮ್ಮ ಕಂಪ್ಯೂಟರ್ನಲ್ಲಿ ವೈರಸ್ ಇದೆ ಅಂತ ತಿಳಿದುಕೊಳ್ಳೋದು ಜ್ಞಾನ. ಆದ್ರೆ ಆ ಜ್ಞಾನದಿಂದ ವೈರಸ್ ಡಿಲೀಟ್ ಆಗಲ್ವಾ ಅಲ್ವಾ? ಆಗಲ್ಲ. ವೈರಸ್ ತೆಗ್ಯೋಕೆ ನಾವು ಆಂಟಿವೈರಸ್ ಸಾಫ್ಟ್ವೇರ್ ಅನ್ನ ರನ್ ಮಾಡಬೇಕು. ಆ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ನಲ್ಲಿ ಕೆಲಸ ಮಾಡಿ ಕರಪ್ಟ್ ಆದ ಫೈಲ್ಗಳನ್ನ ಅಳಿಸಿ ಹಾಕತ್ತೆ. ಈ ಯೋಗ ಅಗ್ನಿ ಅನ್ನೋದು ಆಂಟಿವೈರಸ್ ಇದ್ದ ಹಾಗೆ. ವಾವ್, ಎಂಥ ಅದ್ಭುತವಾದ ಹೋಲಿಕೆ! ಅದು ನಮ್ಮ ಆತ್ಮದಲ್ಲಿರುವ ಪಾಪಕರ್ಮಗಳ ಫೈಲ್ಗಳನ್ನ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡುತ್ತೆ. ಕೇವಲ ನನ್ನ ಕಂಪ್ಯೂಟರ್ನಲ್ಲಿ ವೈರಸ್ ಇದೆ ಅಂತ ಭಾಷಣ ಮಾಡಿದ್ರೆ ಸಾಲದು ಅಲ್ವಾ? ಕರಾರು ಅಕ್ಕಾಗಿದೆ. ಮತ್ತು ಲೌಕಿಕದಲ್ಲಿ ನಾವು ಇನ್ನೊಂದು ತಪ್ಪು ಮಾಡ್ತೀವಿ ನೋಡಿ. ಬೇರೆಯವರಿಂದ ಸೇವೆ ಮಾಡಿಸ್ಕೊಳ್ಳೋದು, ನಮ್ಮ ಕೆಲಸಗಳನ್ನ ಇತರರು ಮಾಡಲಿ ಅಂತ ಕಾಯೋದು, ಇದನ್ನು ಒಂದು ರೀತಿಯ ಸ್ಟೇಟಸ್ ಸಿಂಬಲ್ ಅಥವಾ ಅಂತಸ್ತಿನ ಸಂಕೇತ ಅಂದ್ಕೊಳ್ತೀವಿ. ಹೌದು, ನಾನು ಬಾಸ್, ಅವರು ನನ್ನ ಕೆಳಗೆ ಕೆಲಸ ಮಾಡಬೇಕು ಅನ್ನೋ ಅಹಂಕಾರ. ಕರೆಕ್ಟ್. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಬಾಬಾ ಹೇಳ್ತಾರೆ, ಇತರರಿಂದ ಸೇವೆ ತೆಗೆದುಕೊಳ್ಳೋದು ಅಹಂಕಾರದ ಪರಮಾವಧಿ ಅಂತ. ಪ್ರತಿಯೊಬ್ಬರೂ ತಮ್ಮ ಓದನಲ್ಲಿ, ತಮ್ಮ ಸೇವೆಯಲ್ಲಿ ಮಸ್ತರಾಗಿರ್ಬೇಕು. ಖಂಡಿತ. ಯಾಕಂದ್ರೆ ಅಂತಿಮದಲ್ಲಿ ಧರ್ಮರಾಜನ ಸಭೆಯಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗೇ ಆಗುತ್ತೆ. ನಾವು ಮಾಡಿದ ಪ್ರತಿಯೊಂದು ಕರ್ಮವೂ ಕನ್ನಡಿಯ ಹಾಗೆ ನಮ್ಮ ಮುಂದೆ ಬರುತ್ತೆ. ಆಗ ಯಾರೋ ಅಯ್ಯೋ ನಮ್ಗೆ ಈ ನಿಯಮ ಗೊತ್ತಿರ್ಲಿಲ್ಲ, ನಮ್ಮನ್ನ ಯಾರೂ ಎಚ್ಚರಿಸಲಿಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ತಂದೆ ಮತ್ತು ತಾಯಿ ಇಬ್ರೂ ನಮ್ಗೆ ನಿರಂತರವಾಗಿ ಶಿಕ್ಷಣ ನೀಡ್ತಾ ಇದ್ದಾರೆ. ಈ ಮಾರ್ಗದಲ್ಲೂ ಸೇಫ್ ಆಗಿರೋಕೆ ಇರೋ ಏಕೈಕ ದಾರಿ ಅಂದ್ರೆ ಮಾತಾಪಿತಾರನ್ನ ಸಂಪೂರ್ಣವಾಗಿ ಫಾಲೋ ಮಾಡೋದು. ಹೌದು. ನಮ್ಮ ಕಣ್ಣು ಮುಂದಿರುವ ಸ್ಪಷ್ಟ ಉದಾಹರಣೆಗಳನ್ನಂದ್ರೆ ಆ ದೈವಿ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಂತಹ ಗಹನವಾದ ಮಂಥನಲ್ವಾ? ಬಾಬಾರವರ ಪ್ರತಿಯೊಂದು ಮಾತು ನಮ್ಮ ಆತ್ಮವನ್ನು ತಟ್ಟಿ ಎಚ್ಚರಿಸುವಂತಿದೆ. ಈಗ ನಾವು ಮುರಳಿಯ ಅತ್ಯಂತ ಮಧುರವಾದ ಭಾಗಕ್ಕೆ ಬಂದಿದ್ದೀವಿ. ಈ ಮಾತುಗಳನ್ನ ನಾನು ಯಥಾವತ್ತಾಗಿ ಓದ್ತಾ ಇದ್ದೀನಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವನ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈ ಮಧುರವಾದ ಪ್ರೀತಿಯನ್ನ ಸ್ವೀಕರಿಸಿದ ನಂತರ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಧಾರಣೆಯ ವಿಷಯಗಳನ್ನು ನೋಡೋಣ. ನಾವು ಈ ಹಿಂದೆ ಚರ್ಚೆ ಮಾಡಿದ ಹಾಗೆ ಮಾಯೆಯನ್ನ ದೋಷಿಯನ್ನಾಗಿ ಮಾಡದೆ ನಮ್ಮ ಸ್ವಂತ ನಿರ್ಬಲತೆಗಳನ್ನು ಪರಿಶೀಲನೆ ಮಾಡಿಕೊಳ್ಳೋದು ಅತ್ಯಂತ ಮುಖ್ಯ. ಲೌಕಿಕ ವ್ಯವಹಾರದಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ತಪ್ಪಾದಾಗ ಇವರು ಹೀಗೆ ಮಾಡಿದ್ರು, ಅದಕ್ಕೆ ನನಗೆ ಕೋಪ ಬಂತು ಅಂತ ಇತರರನ್ನ ದೂಷಿಸೋದನ್ನ ನಾವು ನಿಲ್ಲಿಸಬೇಕು. ಹೌದು. ಮತ್ತು ಅಹಂಕಾರದ ತ್ಯಾಗ ಮಾಡೋದು. ಆಫೀಸ್ನಲ್ಲಿ ಸುಮ್ನೆ ವ್ಯರ್ಥ ಹರಟೆ,
ಪರನಿಂದನೆ ನಡೀತಾ ಇರುವಾಗ ಆ ಸಂಘದೋಷದಿಂದ ಬಹಳ ನಯವಾಗಿ ಕಳ್ಚಿಕೊಳ್ಳೋದು. ಕರೆಕ್ಟ್. ನಮ್ಮ ಮನಸ್ಸನ್ನ ಜ್ಞಾನ ಮತ್ತು ಯೋಗದ ಅಧ್ಯಯನದಲ್ಲಿ ಅಂದ್ರೆ ನಮ್ಮ ಸ್ವಂತ ಪುರುಷಾರ್ಥದಲ್ಲಿ ಮಗ್ನವಾಗಿರಿಸ್ಕೊಳ್ಳೋದೇ ಅಹಂಕಾರದ ತ್ಯಾಗ ಮತ್ತು ನಿಜವಾದ ಧಾರಣೆ. ಇದು ಇಂದಿನ ವರದಾನದ ಕಡೆಗೆ ನಮ್ಮನ್ನ ಕರೆದೊಯ್ಯುತ್ತೆ. ವರದಾನ ಹೀಗಿದೆ: ಸಂಕಲ್ಪದ ಸೂಚನೆಗರಿಂದ ಸರ್ವ ವ್ಯವಹಾರಗಳನ್ನು ನಡೆಸುವಂತಹ ಸದಾ ಪ್ರಕಾಶತೆಯ ಕಿರೀಟಧಾರಿ ಭವ. ಪ್ರಕಾಶತೆಯ ಕಿರೀಟ ಅಂದ್ರೆ ಏನು? ಪ್ರಕಾಶತೆಯ ಕಿರೀಟ ಎಂದರೆ ಶುದ್ಧತೆಯ ಮತ್ತು ಮಾನಸಿಕ ಹಗುರತೆಯ ಸಂಕೇತ. ನಾವು ಈ ಲೌಕಿಕ ವ್ಯವಹಾರಗಳಲ್ಲಿ ಅತಿಯಾಗಿ ಮಾತನಾಡಿದಾಗ, ಸುಮ್ಮನೆ ವಿವರಿಸೋಕೆ ಪ್ರಯತ್ನ ಪಟ್ಟಾಗ ನಮ್ಮ ಎನರ್ಜಿ ವ್ಯರ್ಥ ಆಗುತ್ತೆ. ಹೌದು, ತುಂಬಾ ಸುಸ್ತಾಗುತ್ತೆ. ಆದರೆ ನಮ್ಮ ಮನಸ್ಸು ಸಂಪೂರ್ಣ ಶಾಂತವಾಗಿದ್ದಾಗ ನಮ್ಮ ಒಂದು ಶುದ್ಧ ಸಂಕಲ್ಪ ಸಾಕು ನಮ್ಮೆಲ್ಲ ಕೆಲಸಗಳನ್ನು ಸುಗಮಗೊಳಿಸೋಕೆ. ವ್ಯರ್ಥ ಮಾತುಗಳಿಗಿಂತ ಶಾಂತಿಯ ಶಕ್ತಿ ಮತ್ತು ಆ ಶುದ್ಧ ಸಂಕಲ್ಪಗಳು ನಮ್ಮ ಸಮಯವನ್ನು ಉಳಿಸ್ತವೆ. ಆ ಪ್ರಕಾಶಮಯ ವಲಯ ನಮ್ಮ ಸುತ್ತಲೂ ನಿರ್ಮಾಣ ಆಗುತ್ತೆ. ಇದನ್ನೇ ಬಾಬಾ ಸ್ಲೋಗನ್ ರೂಪದಲ್ಲಿ ಇನ್ನಷ್ಟು ದೃಢಪಡಿಸಿದ್ದಾರೆ. ಈ ದುಃಖಧಾಮದಿಂದ ದೂರವಾಗಿ ಬಿಡುತ್ತೀರೆಂದರೆ ಎಂದಿಗೂ ದುಃಖದ ಪ್ರಕಂಪನಗಳು ಬರಲು ಸಾಧ್ಯವಿಲ್ಲ. ನಾವು ದೈಹಿಕವಾಗಿ ಈ ಜಗತ್ತಿನಲ್ಲಿದ್ದರೂ ಮಾನಸಿಕವಾಗಿ ಶಾಂತಿಧಾಮದಲ್ಲಿ ನೆಲೆಯೂರಬೇಕು. ಎಕ್ಸಾಕ್ಟ್ಲಿ. ನಾನು ಈ ದುಃಖಧಾಮದ ನಿವಾಸಿಯಲ್ಲ, ನಾನು ಶಾಂತಿಧಾಮದ ಆತ್ಮ ಅನ್ನೋ ಸ್ಮೃತಿಯೇ ನಮ್ಗೆ ಆಧಾರ ಆಗ್ಬೇಕು. ನಿಜ. ಈ ಪ್ರಜ್ಞೆ ದೃಢವಾದಾಗ ಹೊರಗಿನ ಪ್ರಪಂಚದ ಯಾವುದೇ ನೋವು, ಅವಮಾನ ಅಥವಾ ದುಃಖದ ಪ್ರಕಂಪನೆಗಳು ನಮ್ಮ ಆಂತರಿಕ ಶಾಂತಿಯನ್ನ ಕದಡಲು ಸಾಧ್ಯವಿಲ್ಲ. ಇದು ಮಾನಸಿಕ ಆಧಾರ, ಅಂದ್ರೆ ನಮ್ಮ ಮೆಂಟಲ್ ಆಂಕರ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಅದ್ಯುತ್ತ ಸೂಚನೆಯಲ್ಲಿ ಬಾಬಾ ನಮಗೆ ಪರಸ್ಪರ ಸಹಯೋಗದ ಪಾಠವನ್ನ ಕಲಿಸಿದ್ದಾರೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ ಅಂತ. ಕಾರ್ನಲ್ಲಿ ಬ್ಯಾಟ್ರಿ ಸ್ವಲ್ಪ ಸಡಿಲವಾದಾಗ ಕಾರ್ ತನಕ್ತಾನೇ ನಡೆಯಲ್ಲ, ಇನ್ನೊಬ್ಳು ಸ್ವಲ್ಪ ತಳ್ಳಬೇಕಾಗುತ್ತೆ ಅಲ್ವಾ? ಹೌದು. ಇದು ಬಹಳ ಸುಂದರವಾದ ಲೌಕಿಕ ಉದಾಹರಣೆ. ನಮ್ಮ ಆಧ್ಯಾತ್ಮಿಕ ಪಯಣದಲ್ಲೂ ಕೆಲವೊಮ್ಮೆ ನಮ್ಮ ಪುರುಷಾರ್ಥದ ಬ್ಯಾಟ್ರಿ ಡೌನ್ ಆಗಬಹುದು. ಆಗ ನಾವು ಒಂಟಿತನದಿಂದ ಬಳಲಬಾರದು. ಯಾವ ಆತ್ಮದಲ್ಲಿ ನಮಗೆ ವಿಶ್ವಾಸ ಇದೆಯೋ, ನಮ್ಮ ಬ್ರಾಹ್ಮಣ ಪರಿವಾರದವರ ಶುದ್ಧ ದೃಷ್ಟಿ, ಸಾಂತ್ವನದ ಮಾತುಗಳು ನಮ್ಮನ್ನ ಮತ್ತೆ ಮುಂದಕ್ಕೆ ತಳ್ಳುತ್ತವೆ. ಬಲಹೀನತೆಯನ್ನ ಯೋಚಿಸದೆ ಆ ಸಹಯೋಗವನ್ನ ಪಡೆದು ಆ ಖುಷಿಯಿಂದ ಮುಂದೆ ಸಾಗಬೇಕು. ಎಂತಹ ಅದ್ಭುತವಾದ ಮಾರ್ಗದರ್ಶನ! ಬನ್ನಿ, ಈಗ ನಾವು ಚರ್ಚೆ ಮಾಡಿದ ಈ ಎಲ್ಲಾ ಗಹನವಾದ ಅಂಶಗಳನ್ನ, ಆ ಧಾರಣೆ, ವರದಾನ ಮತ್ತು ಸ್ಲೋಗನ್ ಅನ್ನ ನಮ್ಮೊಳಗೆ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲು ಒಂದು ಸಣ್ಣ ಧ್ಯಾನದ ಅಭ್ಯಾಸವನ್ನ ಮಾಡೋಣ. ಖಂಡಿತ. ನಿಮ್ಮ ದೇಹವನ್ನ ಸಂಪೂರ್ಣವಾಗಿ ಸಡಿಲಗೊಳಿಸಿ, ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ, ಉಸಿರನ್ನ ಆಳವಾಗಿ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಬಿಡಿ. ನಿಮ್ಮ ಗಮನವನ್ನ ಭ್ರೂಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನು ಒಂದು ಹೊಳೆಯುವ ಚೈತನ್ಯ ಜ್ಯೋತಿ, ಅತಿ ಸೂಕ್ಷ್ಮವಾದ ಆತ್ಮ. ನನ್ನ ತಂದೆ ಜ್ಞಾನಸಾಗರ ಶಿವಬಾಬಾರವರ ದಿವ್ಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳ್ತಾಯಿವೆ. ನಾನು ಕೇವಲ ಜ್ಞಾನವನ್ನ ಕೇಳುವನಲ್ಲ, ಅದರಂತೆ ನಡೆಯುವ ಶ್ರೇಷ್ಠ ಆತ್ಮ. ನನ್ನ ತಲೆಯ ಮೇಲೆ ಆ ಶಾಂತಿ ಮತ್ತು ಶುದ್ಧತೆಯ ಪ್ರಕಾಶತೆಯ ಕಿರೀಟ ಬೆಳಗುತ್ತಾ ಇದೆ. ನನ್ನ ಪ್ರತಿಯೊಂದು ಸಂಕಲ್ಪವೂ ಅತ್ಯಂತ ಶಕ್ತಿಶಾಲಿಯಾಗಿದೆ. ನನ್ನ ಶುದ್ಧ ಸಂಕಲ್ಪಗಳಿಂದಲೇ ನನ್ನ ಎಲ್ಲ ವ್ಯವಹಾರಗಳು ಸುಗಮವಾಗಿ ನಡೀತಾ ಇವೆ. ನಾನು ಈ ದುಃಖಧಾಮದಿಂದ ಮಾನಸಿಕವಾಗಿ ಬಹಳ ದೂರವಿದ್ದೇನೆ. ಅಜಿನ ದುಃಖದ ಪ್ರಕಂಪನೆಗಳು ನನ್ನನ್ನು ತಲುಪಲು ಸಾಧ್ಯವಿಲ್ಲ. ನನ್ನ ತಂದೆಯ ಆಜ್ಞೆ ನನ್ನ ರಕ್ಷಾಕವಚ. ಬಾಬಾ ತಮ್ಮ ಆಜ್ಞೆ, ನನ್ನ ದೋಣಿಯನ್ನ ಪಾರು ಮಾಡುವ ಜವಾಬ್ದಾರಿ ನಿಮ್ಮದು. ನನ್ನಲ್ಲಿರುವ ಯಾವುದೇ ದೌರ್ಬಲ್ಯವನ್ನ ನಾನು ಪ್ರಕೃತಿ ಅಥವಾ ಮಾಯೆಯ ಮೇಲೆ ಹಾಕುವುದಿಲ್ಲ. ನನ್ನ ಪ್ರತಿಯೊಂದು ವಿಕರ್ಮವನ್ನ ಆ ಯೋಗಾಗ್ನಿಯಲ್ಲಿ ಭಸ್ಮ ಮಾಡ್ತೀನಿ. ನಾನು ಸದಾ ನಿರ್ಭಯ, ಸದಾ ನಿಶ್ಚಿಂತ, ಸದಾ ಖುಷಿಯ ಖಜಾನೆಯಲ್ಲಿ ಹಾರಾಡುವ ಆತ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ಇಂದಿನ ಈ ಆಳವಾದ ಮಂಥನ ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನ ಬದಲಿಸುವಂಥದ್ದು. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಮಾತಾಡಿದ್ವಾ, ಆ ವಿದ್ಯಾರ್ಥಿಯ ಕಥೆಯನ್ನ ಸ್ವಲ್ಪ ನೆನ್ಪಿಸ್ಕೊಳ್ಳಿ. ನಮ್ಮ ಜೀವನದ ದೋಣಿಗೆ ನಾವೇ ನಾವಿಕರು. ಹೊರಗಿನ ಬಿರುಗಾಳಿಗಳನ್ನ ದೂಷಿಸೋದನ್ನ ಬಿಟ್ಟು ಒಳಗಿನ ದಿಕ್ಕೂಚಿಯನ್ನ, ಅಂದ್ರೆ ಆ ಬಾಬಾರವರ ಶ್ರೀಮತವನ್ನ ಸರಿಯಾಗಿ ಹಿಡಿದಿಟ್ಕೊಳ್ಳೋಣ. ಖಂಡಿತ.
ಸಂಘದೋಷದಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ತಾ ನಮ್ಮೊಳಗಿನ ಯೋಗ ಅಗ್ನಿಯನ್ನ ಸದಾ ಪ್ರಜ್ವಲಿಸುವಂತೆ ನೋಡಿಕೊಳ್ಳೋಣ. ನಮ್ಮ ಸೋಲುಗಳಿಗೆ ಇತರರನ್ನ ಹೊಣೆ ಮಾಡೋದನ್ನ ನಾವು ಕಂಪ್ಲೀಟಾಗಿ ನಿಲ್ಲಿಸೋಣ. ಹೌದು. ದಿನವಿಡೀ ಶಿವಬಾಬಾರವರ ಮಧುರ ನೆನಪಿನಲ್ಲಿ ಅಂದ್ರೆ ಯಾದ್ನಲ್ಲಿರೋಣ ಮತ್ತು ಮನ್ಮನಾಭವ ಸ್ಥಿತಿಯನ್ನ ಕಾಪಾಡಿಕೊಳ್ಳೋಣ. ಒಂದು ಅಂತಿಮ ಚಿಂತನೆ. ನಮ್ಮ ಜೀವನದ ಯಾವ ಕ್ಷೇತ್ರದಲ್ಲಿ ನಾವು ಮಾಯೆಯ ಬಿರುಗಾಳಿಯನ್ನ ನೆಪವಾಗಿ ಬಳಸ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡ್ಕೊಳ್ಬಹುದು. ಕರೆಕ್ಟ್. ಮತ್ತು ಆ ಜಾಗದಲ್ಲಿ ಬಾಬಾರವರ ಆಜ್ಞೆಯನ್ನ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ ಚಿಂತನೆ ಮಾಡಬಹುದು. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.